ಜಗಳ ಕೂಡ ಗುದ್ದಾಟ ಇಲ್ಲ. ಆದರೆ ಇದೀಗ ಅಧಿವೇಶನ ಮುಗಿದ ತಕ್ಷಣನೇ ಶುರುವಾಗಿದೆ. ಮತ್ತೆ ಯತೀಂದ್ರ ಅವ್ರು ಮತ್ತೆ ಅನೌನ್ಸ್ಮೆಂಟ್ ಮಾಡಿದ್ರು, ಸಿದ್ದರಾಮಯ್ಯ ಅವರು 5 ವರ್ಷ ಅವರೇ ಸಿಎಂ ಆಗ್ತಾರೆ. ಅವಾಗ ನಮ್ಗೆ ನಾನು ಕೊನೆಯ ದಿವಸ ಭಾಷಣ ಮಾಡಿ ವಾಪಸ್ ಬರೋ ಮುಂದೆ ಕೆಲವೊಂದು ಕಾಂಗ್ರೆಸ್ ಮಿತ್ರರು ಸಿಕ್ಕಿದ್ರು. ನಾಳೆಯಿಂದ ಮತ್ತೆ ಪ್ರಾರಂಭ ನಮ್ಮ ಯುದ್ಧ ಅಂತೇಳಿ. ಆ ರೀತಿ ಯುದ್ಧ ಪ್ರಾರಂಭ ಆಗಿದೆ. ಏನು ಮಾಡ್ತಾರೆ ಏನಾಗ್ತದೆ ನೋಡ್ಬೇಕು ಅಷ್ಟೇ. ನಮಗೆ ಭಾಳ ಚಿಂತೆ ಇರೋದೇನೆಂದ್ರೆ ಇವ್ರ ಜಗಳದಿಂದ ಕರ್ನಾಟಕ ಅಭಿವೃದ್ಧಿ ಸಂಪೂರ್ಣ ಸ್ಥಗಿತ ಆಗಿದೆ. ಯಾವ ಇಲಾಖೆಯಲ್ಲೂ ಸಹ ಇವತ್ತು ನೇಮಕಾತಿ ಆಗ್ತಾಯಿಲ್ಲ. ಮೊದಲೇದ ಇವತ್ತು ನಿರುದ್ಯೋಗ ಯುವಕರಿಗೆ ನೇಮಕಾತಿ ಪ್ರಕ್ರಿಯೆನೇ ಪ್ರಾರಂಭ ಆಗ್ತಾಯಿಲ್ಲ. ಅದ್ರ ಜೊತೆಗೆ ಅಭಿವೃದ್ಧಿ ಆಗ್ತಾಯಿಲ್ಲ. ದಿನಾನು ಇವ್ರ ಜಗಳನೇ ಕೇಳೋದು, ಅವರೊಂದು ಸ್ಟೇಟ್ಮೆಂಟ್ ಕೊಡೋದು, ಇವರೊಂದು ಸ್ಟೇಟ್ಮೆಂಟ್ ಕೊಡೋದು. ಮೊನ್ನೆ ನಾವು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೀನಿ, ನೀವು ಇನ್ನು ಎಷ್ಟು ದಿವಸ ಮುಖ್ಯಮಂತ್ರಿ ಇರ್ತೀರಿ ಗೊತ್ತಿಲ್ಲ, ಒಳ್ಳೆಯದು ಮಾಡುವಂಥ ಕೆಲಸ ಮಾಡಿರಿ. ಈ ಜಗಳಿನಿಂದ ನಮ್ಮ ಅಭಿವೃದ್ಧಿ ನಿಂತದ. ನೀರಾವರಿ, ಕೃಷ್ಣಾ ನೀರಾವರಿಗೆ ಸರಿಯಾದ ಹಣ ಸಿಕ್ಕಿಲ್ಲ. ಗುತ್ತಿಗೆದಾರರ ಬಾಕಿ ಸುಮಾರು 30,000 ಕೋಟಿ, 38,000 ಕೋಟಿ ಬಾಕಿ ಇದೆ. ಬರೀ ಆ ಹಿಂದೆ ಸರ್ಕಾರ ಇತ್ತು, ಈ ಸರ್ಕಾರ ಇತ್ತಂದ್ರೆ ಕೊನೆಗೆ ಆ ಜಗಳದಾಗ ಬಡವಾಗೋದು ಜನ. ಅದಕ್ಕೆ ನಿಮ್ಮ ಜಗಳ ಜಲ್ದಿ ಬೇಗ ಮುಗಿಸೋರಿ. ಏನು ನಿರ್ಣಯ ಮಾಡಿರಿ, ಮಾಡೋದಾಗಲಿಕ್ಕಂದ್ರೆ ಕರ್ನಾಟಕ ವಿಧಾನಸಭೆ ವಿಸರ್ಜನೆ ಮಾಡಿರಿ. ಹೊಸದಾಗಿ ಜನಾದೇಶ ಪಡೀರಿ. ನಿಮ್ಮ ಮುಖ್ಯಮಂತ್ರಿಗಳ ಒಂದು ಇದರದಿಂದ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಯಾವುದೇ ನೋಡಿರಿ ಇವತ್ತು ಎಷ್ಟೋ ಹಗರಣಗಳಾಗ್ಲಕತ್ತವು, ದೊಡ್ಡ ದೊಡ್ಡ ಹಗರಣ ಆಗ್ಲಕತ್ತವು. ಅದು ದುರ್ದೈವ ಅಂದ್ರೆ ಯಾರು ವಿಧಾನಸಭೆಯಲ್ಲಿ ಮಾತಾಡಬೇಕು ಅವರು ಅಟೆಂಡೆಂಟೇ ಇರೋದಿಲ್ಲ. ಧರಣಿ ಮಾಡ್ಲಕತ್ರ ಹೋಗಿ ಅವ್ರ ಜೋಡ ಆಡಳಿತ ಪಕ್ಷ ಮಂತ್ರಿ ಜೋಡ ಹಲ್ಕಿ ಸೋದ್ಕೊಂಡಿರ್ತಾರೆ. ಇವ್ರು ಹೆಂಗೆ ವಿರೋಧ ಪಕ್ಷ ಪಾಪ ಅಶೋಕ ಹೋರಾಟ ಮಾಡ್ಲಕತ್ತಾರೆ. ಅಶೋಕನ ಜೋಡಿ ಯಾರೂ ಇಲ್ಲಲ್ಲ. ಭಾಳ ನಮ್ಮ ಸುನೀಲ್ ಕುಮಾರ್ ಒಬ್ಬ ಬೆಂಬಲ ಕೊಡ್ತಾ ಇದ್ದಾನೆ. ರಾಜ್ಯಾಧ್ಯಕ್ಷ ಅಂತರೂ ಇರೋದೇ ಇಲ್ಲ. ನೋಡಿದ್ರೆ ಮಾನ್ಯ ಹೋರಾಟ ಮಾಡ್ಲಕತ್ತಾರೆ ಇವರೆಲ್ಲ. ನಾನಂತರೂ ಹೋರಾಟ ಮಾಡಲಿಲ್ಲ. ನಾ ಮಾತಾಡಬೇಕಾಗಿತ್ತು ಈ ನರೇಗಾ ಇದ್ರ ಬಗ್ಗೆ ಜನರಿಗೆ ಗುರ್ತಾಗಬೇಕು. ಮೋದಿಯವರು ಏನು ಬದಲಾವಣೆ ಮಾಡಿದ್ರು, ಇದರಿಂದ ಏನು ಲಾಭ ಆಗ್ತದೆ ಅದನ್ನೂ ಹೇಳಬೇಕಲ್ಲ. ಬರೀ ನಾವು ಧರಣಿ ಕೂತೀವಿ, ಭ್ರಷ್ಟಾಚಾರದ್ದು ತಿಮ್ಮಾಪುರ ಮ್ಯಾಗೆ ಇಷ್ಟು ನೀವು ಹೋರಾಟ ಮಾಡ್ಲಕತ್ತೀರಿ. ಡಿ.ಕೆ. ಶಿವಕುಮಾರ್ ಬಂದಾಗ ಯಾಕೆ ಮೌನ ಇತ್ತು BJP? ಏನೂ ಅವ್ರ ಮ್ಯಾಗ ಒಂದು ಪ್ರತಿಭಟನೆ ಮಾಡಲಿಲ್ಲ. ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಆಯ್ತಲ್ಲ, 5,000 ಕೋಟಿ ರೂಪಾಯಿ ಅಂತರೂ ಲೆಕ್ಕಕ್ಕೇನೂ ಸಿಕ್ಕಿಲ್ಲ. ಇನ್ನು ಲೆಕ್ಕಕ್ಕೇ 5,000 ಕೋಟಿ ಕೊಟ್ಟಿಲ್ಲ ಅಂದ್ರೆ ಒಂದು ತಿಂಗಳ ಕಂತೆ ಹಾರಿಸ್ಬಿಟ್ಟಾರೆ ಮಹಿಳೆಯರು ಕೊಡೋಂಥದ್ದು. ಅದಕ್ಕೆ ಏನು ಮಾಡಿದ್ರು ಭಾಳ ಖಂಡಿಸಿದ್ರು, ಸಭಾತ್ಯಾಗ ಮಾಡೋದು. ಆದರೆ ತಿಮ್ಮಾಪುರದ ಬಂದಾಗ ಇದು ಏನಂದ್ರೆ ನಿಮ್ದು ಏನೇನು ರಾಜಕೀಯ ಐತಿ, ನಿಮ್ಮ ಒಳಗೆ ಒಪ್ಪಂದ ಏನದಾವು ಏನಂದ್ರೆ ಡಿ.ಕೆ. ಶಿವಕುಮಾರ್ದು ಬಂದ್ರೆ ನಾವು ಹೋರಾಟ ಮಾಡೋದಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ದು ಬಂದ್ರೆ ಹೋರಾಟ ಮಾಡೋದಿಲ್ಲ, ತಿಮ್ಮಾಪುರದ ಬಂದ ಕೂಡ ನಾವು ಹೋರಾಟ ಮಾಡ್ತೀವಿ, ರಾಜ್ಯಾದ್ಯಂತ ಅಡ್ಡಾಡ್ತೀವಿ. ಅದ್ಯಾವುದೋ ಪಾದಯಾತ್ರೆ ಮಾಡಿದ್ರು ಮೈಸೂರಕ್ಕೆ. ವಾಲ್ಮೀಕಿ ಹಗರಣ 184 ಕೋಟಿಯಲ್ಲಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಒಪ್ಕೊಂಡ್ರು. ಯತ್ನಾಳ್ರಿ 184 ಕೋಟಿ ಆಗಿಲ್ಲ, 84 ಕೋಟಿ ಆಗಿ. ಅದಕ್ಕೆ ನಾ ಹೇಳಿದೆ, ಇಷ್ಟು ತಿಂದರು ಅಷ್ಟೇ, ಅಷ್ಟು ತಿಂದರು ಅಷ್ಟೇ ಮುಖ್ಯಮಂತ್ರಿಗಳು. ನೀವು ಬಡವ್ರು ರೊಕ್ಕ ತಿಲ್ಲಕತ್ತೀರಿ, ದಲಿತರು ರೊಕ್ಕ ತಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.